ಮೇಡಮ್ ಅವರು ಚಿಕ್ಕೋಡಿ ಯಾಕೆ ಆಗ್ಬೇಕಂದ್ರೆ ನಾವು ಬೇರೆ ಜಿಲ್ಲಾದ ಮಾಡ್ಕೋಕೆ ನಮ್ದು ಅಭ್ಯಂತರ ಇಲ್ಲ. ನಮ್ಮದು ಹೋರಾಟ ಸುಮಾರು 40 ವರ್ಷಗಳಿಂದ ಹೋರಾಟ ಬಂದದ. ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ಈಗೇನು ಪಾಪ ಇವರು ಬಂದಾರ, ಇವರು ನಮಗೆ ಇಲ್ಲಿ ತನಕ ಸಪೋರ್ಟ್ ಮಾಡ್ಯಾರ, ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಏನೋ ಒಂದು ಕಾರಣದಿಂದ ಜನಸಂಖ್ಯೆ ಹೆಚ್ಚು, ವಿಸ್ತಾರ ಹೆಚ್ಚು ಅಂತ ತಿಳ್ಕೊಂಡು ನಾವು ಬೇರೆ ಜಿಲ್ಲೆ ಮಾಡಲಿಕ್ಕೆ ನಮ್ದು ಯಾವಾಗೂ ಏನೂ ಅಭ್ಯಂತರ ಇಲ್ಲ. ಅವು ಆಗಲಿ, ಆದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆ ನಾವು ಹೋರಾಟ ನಮ್ಮ ಎದ್ದದ್ದ ಚಿಕ್ಕೋಡಿ, ಮೊಟ್ಟ ಮೊದಲನೇದಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು. ಹೌದು ಹೌದು, ಮೊಟ್ಟ ಮೊದಲನೇದಾಗಿ ಜಿಲ್ಲೆ ಆಗಲಿಕ್ಕೆ ನಾವು ಧ್ವನಿ ಎಬ್ಬಿಸಿದವರು ಚಿಕ್ಕೋಡಿ ಅವರ. ಚಿಕ್ಕೋಡಿ ಮೇಲೆ ನಮ್ಗೆ ಉಳಿದು ಎಷ್ಟಾದರೂ ನಮ್ಗೆ ಅಭ್ಯಂತರ ಇಲ್ಲ, ಮೊದಲು ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ನಮ್ಮ ಅಭಿಪ್ರಾಯ. ಬೆಳಗಾವಿ ಜಿಲ್ಲೆಯಿಂದ ಬೈಲಹೊಂಗಲವನ್ನು ಯಾಕೆ ಜಿಲ್ಲೆ ಮಾಡಬೇಕು ಅಂತಂದರೆ 1824ರಲ್ಲಿ ಬ್ರಿಟಿಷರೇನು ಹುಚ್ಚರಲ್ಲ, ಅವರು ಎಲ್ಲ ಕಡೆ ನೋಡಿ ಓಡಾಡಿ ಎಲ್ಲ ಮಾಡಿ ಬೈಲಹೊಂಗಲದಿಂದ ಎಲ್ಲ ಇವು ತಾಲೂಕುಗಳು ಸಮೀಪ ಆಗ್ತವೆ ಅಂತೇಳಿ ಬೈಲಹೊಂಗಲವನ್ನು ಉಪವಿಭಾಗವನ್ನಾಗಿ ಮಾಡಿದರು. ಆ ಉಪವಿಭಾಗವನ್ನು ಆಧರಿಸಿ ಬೈಲಹೊಂಗಲವನ್ನೇ ಜಿಲ್ಲೆ ಮಾಡಲಿ ಅಂತೇಳಿ ನಮ್ಮ ಅಭಿಪ್ರಾಯ. ಬೇರೆ ಯಾವ ಜಿಲ್ಲೆ ಮಾಡೋದಕ್ಕೆ ನಮ್ದು ಯಾವುದೂ ತಕರಾರಿಲ್ಲ. ಸರ್ ಬೆಳಗಾವಿನ ಹಿಂಗ ಹೊಡ್ಕೋತ ಎಲ್ಲರೂ ಯಾರಿಗೆ ಬೇಕು ಅವ್ರಿಗೆ ಒಂದೊಂದು ತಾಲೂಕಿಗೆ ಒಂದು ಜಿಲ್ಲೆ ಮಾಡಕ್ ಆಗಲ್ಲ ಇಲ್ರಿ ಮೇಡಮ್, ಯಾಕಂದ್ರೆ ಈಗ ಅಭಿವೃದ್ಧಿ ದೃಷ್ಟಿಯಿಂದ ನಮಗೆ ಭಾಳ ಹಿಂದುಳಿದವ್ರು. ಆ್ಯಕ್ಚುಲಿ ಬೈಲಹೊಂಗಲ ಅಂದ್ರೆ ಬ್ಯಾಕ್ವರ್ಡ್ ಏರಿಯಾ ಅಂತ ಐತ್ರಿ ಅದು. ಅದ್ರ ಸಲುವಾಗಿ ಅಲ್ಲಿ ನಮಗೆ ನೀರಾವರಿದು ಕಮ್ಮಿ ಇದೆ, ಅನುದಾನ ಜಾಸ್ತಿ ಬರುತ್ತಂತೇಳಿ ಜಿಲ್ಲೆ ಮಾಡಲಿ ಅಂತೇಳಿ ನಮ್ಮೆಲ್ಲರ ಒಕ್ಕರಲ್ಲಿ ದನಿ ಐತಿ. ಮತ್ತು ನಾವು ಯಾವುದೇ ಬಲ ಇಟ್ಟಿರೋದಾರ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಅಂದ್ರೆ ನಾವು ಯಾವಾಗೂ ಕಣ್ಣು ತೆಗೆಯೋದಿಲ್ಲ, ನಾವೆಲ್ಲದಕ್ಕೂ ತಯಾರಿದ್ದವರು. ಅಲ್ಲ ಸರ್, ಈಗ ವಾಯ್ಸ್ ಏನಿದೆ ತುಂಬಾ ಗಟ್ಟಿಯಾಗಿ ಕೇಳಿ ಬರ್ತಾ ಇರೋದು ಯಾಕೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಪ್ರಮುಖ 2 ಸಚಿವರು ಗೋಕಾಕ ಮತ್ತು ಚಿಕ್ಕೋಡಿ ಪರವಾಗಿ ಬಹಳ ಸ್ಟ್ರಾಂಗ್ ಆಗಿ ವಾಯ್ಸ್ ರೇಸ್ ಮಾಡ್ತಿದ್ದಾರೆ ಸರ್. ಆಮೇಲೆ ಅವರು ಪ್ರಭಾವಿಗಳು ಇದ್ದಾರೆ ಮತ್ತು ಸರ್ಕಾರದಲ್ಲಿ ಬಹಳಷ್ಟು ತಮ್ಮ ಹಿಡಿತ ಹೊಂದಿದವರು ಇದ್ದಾರೆ ಸರ್. ಈ ಹಿನ್ನೆಲೆಯಲ್ಲಿ ತಮ್ಮ ವಾದ, ಬೈಲಹೊಂಗಲದ ವಾದ ಅಂದ್ರೆ ನಾನು ಯಾವ ದೃಷ್ಟಿಯಿಂದ ಅಂತಂದ್ರೆ ರಾಜಕೀಯವಾದಂತ ಪ್ರಾಬಲ್ಯದ ದೃಷ್ಟಿಯಿಂದ ತಮ್ಮ ವಾದ ಸದನದಲ್ಲಿ ಒಂದ್ ಸ್ವಲ್ಪ ವಾಯ್ಸ್ ಕಡಿಮೆ ಆಗಬಹುದು ಅಂತ ಅನ್ಸುತ್ತಾ? ಅದು ಹೈಲಿ ಇಂಪಾಸಿಬಲ್ ಮೇಡಮ್. ನಮ್ಮವರು 4 ನಮ್ಮ ಕಡೆ ಇದ್ದಾರೆ, ಅವರು ಇದನ್ನ ಮಾಡ್ತಾರೆ. ಮತ್ತೆ ಬೈಲಹೊಂಗಲ ಯಾವತ್ತು ಮುಂಚೆಯಿಂದ ಯಾವ ಪ್ರಭಾವಿಗಳಿಗೂ ಜಗ್ಗದಿಲ್ಲ, ಬಗ್ಗದಿಲ್ಲ. ನಾವು ಮಾಡ್ಲಿಲ್ಲ ಅಂತಂದ್ರೆ ಈಗ ಉದಾಹರಣೆಗೆ ಈಗ ಮಾಡ್ಲಿಲ್ಲ ಅಂತಂದ್ರೆ ಚಿಕ್ಕೋಡಿ ಮೇಲೆ ಬಹಳ ಆಸಕ್ತಿ ಇದ್ದಂಗ ಐತ್ರಿ ಸರ್ ಇವರಿಗೆ. ಅದು ಅಕಸ್ಮಾತ್ ಜಿಲ್ಲೆ ಆಗಿಲ್ಲ ಅಂತಂದ್ರೆ ಮುಂದೆ ಏನಾಗುತ್ತಲ್ಲ ಅದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ ಮೇಡಮ್. ಸರ್ ಅಲ್ಲಿ ರಕ್ತಪಾತಗಳಾಗಬಹುದು, ಬೆಂಕಿ ಹಚ್ಚಬಹುದು, ದೊಡ್ಡ ಕ್ರಾಂತಿ ಆಗುತ್ತೆ. ಕ್ರಾಂತಿ ಮಾಡಿದವ್ರು ನಾವು ಈ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣ ಕ್ರಾಂತಿಯನ್ನು ಮಾಡೋದು. ಅದಕ್ಕೆ ದ್ವೇಷ ಭಾಷಣ ನಿರ್ಬಂಧಕ ಕಾಯ್ದೆ ನೋಡ್ರಿ, 40 ವರ್ಷ ಆತ ಹೋರಾಟ ಐತಿ ನಮ್ಮದು. ಮತ್ತು 4 ಆಯೋಗಗಳು ವರದಿ ಕೊಟ್ಟಾವ ಗೋಕಾಕ್ ಜಿಲ್ಲೆ ಆಗಬೇಕ. ಯಾಕಂತಂದ್ರೆ ನಮ್ಮಲ್ಲಿ ಗೋಕಾಕ್ ಏನಾತಂದ್ರಿ, ಒಂದು ಮೂಡ್ಲಿ ಅಂತ ಹೊಡೆದ್ರ ತಾಲೂಕು, ಆಮೇಲೆ ಯರಗಟ್ಟಿ ಭಾಗದವ್ರು ಬರ್ತಿದ್ರು, ಅದನ್ನು ಒಂದು ಹೊಡೆದ್ರು ಹೊರಗಟ್ಟಿ ಅಂತೇಳಿ. ಈಗ ನಮ್ಮ ಗೋಕಾಕ್ ಪರಿಸ್ಥಿತಿ ಹೆಂಗೈತಂದ್ರೆ ನಮ್ಮ ಮಕ್ಕಳ ಭಿಕ್ಷೆ ಬಿಡತಾವ, ಅಲ್ಲಿ ಏನೂ ಇಲ್ಲ ಅಲ್ಲಿ ಗೋಕಾಕದಾಗ. ಇನ್ನು ಹೊಳ್ಳಿ ನಾವು ಅಲ್ಲ ನೋಡ್ರಿ, ನೋಡ್ರಿ ಒಂದ್ ನಿಮಿಷ ಏನಾಗತ್ತ, ಒಂದು ಊರು ಬೆಳ್ದಂಗ ಈಗ ನೀವು ಒಂದು 100 ಮಂದಿಗೆ ಒಬ್ಬರನಿಗೆ ಊಟಕ್ಕೆ ನೀಡಕ್ಕಾಗತ್ತೇನ್ರಿ ಮೇಡಮ್? 10 ಮಂದಿಗೆ ಒಬ್ಬೊಬ್ಬರು ಊಟಕ್ಕೆ ನೀಡ್ರ ಎಲ್ಲರಿಗೂ ಊಟಕ್ಕೆ ಆಗ್ತೈತಿ. ಈಗ ಒಂದು ಬೆಳಗಾವಿ ಜಿಲ್ಲಾದಾಗ ಆ ಕಟ್ಟ ಕಡೆ ಹಳ್ಳಿಗೆ ಒಬ್ಬ SP, ಒಬ್ಬ DC ಹೋಗಕ್ಕಾಗತ್ತೀರಿ ಮೇಡಮ್? ಹೋಗಿ ಬರೋಕ್ಕಾಗತ್ತ? ಅಥವಾ ಅಲ್ಲವ್ರ ಈ ಕಡೆಗೆ ಬರೋಕ್ಕಾಗತ್ತ? ಎಷ್ಟಂತ ನೀವು ಬೆಳಗಾವಿ ಜಿಲ್ಲೆಯನ್ನು ಅಖಂಡಾಗಿ ಇಟ್ಕೊಳ್ಳೋರು ನೀವು. ಈಗ ಆಡಳಿತಾತ್ಮಕ ದೃಷ್ಟಿಯಿಂದ ನೀವು ಜಿಲ್ಲಾ ಹೊಡಿಲೇಬೇಕು. ಅನುಕೂಲ ತಕ್ಕಂಗ ಮತ್ತು ಆಯೋಗಗಳ ವರದಿಗಳು ನೋಡ್ಕೊಂಡ ಎಲ್ಲ ಸಾಧಕ ಬಾಧಕಗಳನ್ನು ಇದು ಮಾಡ್ಕೊಂಡ ಜಿಲ್ಲಾ ಹೊಡೀರಿ. ಒಡೆದು ಅಲ್ಲಿ ಜನರಿಗೆ ಅನುಕೂಲ ಆಗುವಂಗ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಮ್ ಗೋಕಾಕ್ದಾರ ವಾದ. ಅಲ್ಲ ಸರ್, ಈಗ ನೀವ್ ಏನ್ರ ಮಾಡ್ರಿ, ಅರ್ಧರ ಮಾಡ್ರಿ, ಗೋಕಾಕ್ ಮಾತ್ರ ಜಿಲ್ಲಾ ಆಗಲೇಬೇಕು. ಆಗಿಲ್ಲ ಅಂದ್ರೆ ಹೋರಾಟ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಈಗ ಸರ್, ನೀವು ಹಳೆ ಮೈಸೂರು ಭಾಗದಲ್ಲಿ ನೋಡ್ರಿ ಸರ್, 150 ಕಿಲೋಮೀಟರ್ಗೆ ಒಂದು ಜಿಲ್ಲೆ ಇರುತ್ತೆ ಏನ್ರಿ ಸರ್. ಆಮೇಲೆ ಅನುದಾನಗಳು ಕೂಡ ನಿಮಗೆ, ಈಗ ಉದಾಹರಣೆಗೆ ಒಂದು ಹಾಸ್ಪಿಟಲು, ಉದಾಹರಣೆಗೆ ಒಂದು ಏನಾದರೂ ಒಂದು ಮೆಡಿಕಲ್ ಕಾಲೇಜು ಜಿಲ್ಲೆಗೊಂದ್ರಂತ ಕೊಡ್ತಾರೆ, ಹೌದಲ್ರಿ ಸರ್? ಜಿಲ್ಲೆಗೊಂದ್ರಂತೆ ಕೊಡ್ತಾರೆ. 150 ಕಿಲೋಮೀಟರ್ ವಿಸ್ತೀರ್ಣ ಇರುವಂತಹ ಒಂದೊಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಅಂದ್ರೆ ಇಷ್ಟು ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆಗೆ ಕಂಪ್ಯಾರಿಟಿವ್ಲಿ ಈಗ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಅತಿ ದೊಡ್ಡ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಆದ್ರೆ ಅನ್ಯಾಯ ಯಾರಿಗಾಯ್ತು ರೀ ಸರ್? ಅತ್ಯಂತ ದೊಡ್ಡ ಜಿಲ್ಲೆಗೆ ಆಯ್ತು, ಹೌದಲ್ರಿ ಸರ್? ಎಷ್ಟು 18 ವಿಧಾನಸಭಾ ಕ್ಷೇತ್ರಗಳಿವೆ ಬೆಳಗಾವಿ ಜಿಲ್ಲೆಯಲ್ಲಿ, ಹೌದಿಲ್ರಿ ಸರ್? ಅದು ಒಂದು ರೀತಿ ಒಂದು
ಒಂದು 5-6 ಜಿಲ್ಲೆಗಳು ಸೇರಿಸಿದಷ್ಟು ದೊಡ್ಡ ಪ್ರಮಾಣದ ವ್ಯಾಪ್ತಿ ವಿಸ್ತೀರ್ಣ ಹೊಂದಿರುವಂತ ಬೆಳಗಾವಿ ಜಿಲ್ಲೆ. ನೀವು ನೋಡಿ, ಕರೋನಾ ಟೈಮ್ನಲ್ಲಿ ನೀವು ಅಥಣಿ, ರಾಯಬಾಗ, ಕುಡಚಿ ಮತ್ತು ಗಡಿ ಭಾಗದ ಇದು ಜನ ವಿಲವಿಲ ಒದ್ದಾಡಿದ್ರು. ಎಲ್ಲ ಸಾಂಗ್ಲಿ ಹೋದ್ರು, ಮಹಾರಾಷ್ಟ್ರ ಹೋದ್ರು, ಬರಕ್ಕಾಗಿಲ್ಲ ಇಲ್ಲಿಗೆ ಅವ್ರಿಗೆ. ಅಂತಹ ಸಂದರ್ಭದಲ್ಲಿ ಒಂದು ಜಿಲ್ಲೆ ಆದ್ರೆ ಎಲ್ಲ ಅನುಕೂಲಗಳು, ಸೌಲಭ್ಯಗಳು ಅವ್ರ ಮನೆ ಬಾಗಿಲಿಗೆ ಬರ್ತಾರಲ್ಲ, ಅದಕ್ಕೆ ನೀವು ಕರ್ನಾಟಕ ರಕ್ಷಣಾ ವೇದಿಕೆ ಅವರ ವಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇದ್ರಿ? ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ನಾ ಹೇಳ್ತಾ ಇದ್ದೀನಿ, ಇವ್ರು ವಿಭಜನೆ ಮಾಡಕ್ ಹೋಗ್ತಾ ಇದಾರಲ್ಲ, ಇವ್ರಿಗೆ ಮೊದಲು ಗಡಿವಾದನ ಬಗೆಹರಿಸ ಅಂತ ಹೇಳ್ರಿ ಮೊದಲು ಇವ್ರಿಗೆ. ಅಲ್ಲ ಸರ್, ನೀವು ಅಲ್ಲ, ಒಂದ್ ನಿಮಿಷ ತಡ್ರಿ ಸರ್, ಅಲ್ಲ ಸರ್, ನಿಮ್ಮ ವಾದ ಸರಿ ಇಲ್ಲ. ನಿಮ್ಮ ವಾದ ಸರಿ ಇಲ್ಲ. ಯಾಕೆ ಹೇಳ್ತೀನಿ ಕೇಳ್ರಿ, ಗಡಿವಾದ ಬಗೆಹರಿಸದ ಹೊರತು ನೀವು ಸೌಕರ್ಯ ಸೌಲಭ್ಯಗಳನ್ನ ಪಡ್ಕೊಳ್ಬೇಡ್ರಿ ಅಂತಂದ್ರ ಅದಕ್ಕೆ ಅರ್ಥ ಇಲ್ಲ ರೀ ಸರ್. ಈಗ ನನಗೆ ಜ್ವರ ಬಂದೈತಿ, ತಿನ್ನಕ ಹೊಟ್ಟೆಗೆ ಕೂಳ ಗತಿ ಇಲ್ಲ. ನಿನ್ನ ಅನ್ನಕ್ಕ ಕೂಳಿಗೆ ಗತಿ ಇಲ್ಲ, ನಿನಗೆ ಟ್ಯಾಬ್ಲೆಟ್ ಯಾಕೆ ಕೊಡ್ಬೇಕಂದ್ರೆ ಅವ್ ಸತ್ತು ಹೋಗ್ಬೇಕೇನ್ರಿ? ನೋ, ದಟ್ಸ್ ನಾಟ್ ಫೇರ್. ನಾ ಹೇಳ್ತಾ ಇದ್ದೀನಿ, ಇವ್ರೇನು ವಿಭಜನೆ ಮಾಡಕ್ ಹೋಗ್ತಾರೆ? ಮೊದಲು ಕರ್ನಾಟಕದಲ್ಲಿ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ. ನಾಡು, ನುಡಿ, ಜಲ, ಭಾಷೆ, ಗಡಿ ವಿಚಾರದಲ್ಲಿ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದವರೆಗೆ ಇರುವಂತ ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಜಿ ಮಾಡ್ಕೊಳ್ಳಲ್ಲ. 10 ಅಲ್ಲ, 15 ಅಲ್ಲ, 20 ಅಲ್ಲ, 25 ಜಿಲ್ಲೆಗಳಾದ್ರೂ ಕೂಡ ಯಾರು ರಾಜಿ ಮಾಡ್ಕೊಳ್ಳಲ್ಲ. ನಿಮಗೆ ಆತಂಕ ಬೇಡ. ಜಿಲ್ಲೆಗಳು ಹೆಚ್ಚಾದ ಮಾತ್ರಕ್ಕೆ ಅವರು ನಾಡು, ನುಡಿ, ಜಲಭಾಷೆಯ ಜೊತೆಗೆ ಯಾರೂ ಕೂಡ ರಾಜಿ ಮಾಡ್ಕೊಳ್ಳಲ್ಲ. ನಿಮಗೇನ್ ಭಯ? ವಿಭಜನೆ ಮಾಡೋರದಾರಲ್ಲ, ಅವ್ರಿಗೆ ನಾ ಒಂದು ಮಾತು ಕೇಳ್ತಾನೆ, ಬೆಳಗಾವಿನ ಕರ್ನಾಟಕದ 2ನೇ ರಾಜಧಾನಿ ಅಂತ ಮಾಡ್ಲಿ, 2ನೇ ರಾಜಧಾನಿ ಅಂತ ಮಾಡ್ಲಿ, ಆಮೇಲೆ ಇವರು ಇದು ಮಾಡ್ಲಿ, ಜಿಲ್ಲೆ ಮಾಡ್ಲಿ. ಮೊದಲು ಬೆಳಗಾವಿ 2ನೇ ರಾಜಧಾನಿ ಅಂತ ಮಾಡ್ಲಿ, ಇಲ್ಲಾಂದ್ರೆ ಉತ್ತರ ಕರ್ನಾಟಕ ರಾಜ್ಯ ಮಾಡ್ಲಿ. ನಮಗೆ ಈ ಬೆಳಗಾವಿ ನಮಗೆ ವಿಭಜನೆ ಮಾಡೋದು ಏನಾಗುತ್ತೆ? ನೀವು ಅದನ್ನು ಕೇಳ್ರಿ, ಇದನ್ನು ಕೇಳ್ರಿ, ನಾ ಬ್ಯಾಡ ಅಂದಿಲ್ಲ. ಈಗ ನೋಡಿ, ಸುವರ್ಣಸೌಧದಲ್ಲಿ ಪ್ರತಿ ಡಿಸೆಂಬರ್ಗೆ ಚಳಿಗಾಲದ ಅಧಿವೇಶನ ನಡೆಯುತ್ತೆ. 15 ದಿನ ಟ್ರಿಪ್ ಬರ್ತಾರೆ, ಟೂರ್ ಬರ್ತಾರೆ, ಆಮೇಲೆ ಗೋವಾಕ್ಕೆ ಹೋಗಿ ಮಜಾ ಮಾಡಿ ಹೋಗ್ತಾರೆ. ಐ ಡೂ ಅಗ್ರಿ. ನೀವು ಬೆಂಗಳೂರಿನಲ್ಲಿ ಇರುವಂತಹ ಇಲಾಖೆಗಳನ್ನ ಬೆಳಗಾವಿಗೆ ಸ್ಥಳಾಂತರಿಸಿ ಅಂತ ಕೇಳ್ರಿ, ಅದಕ್ಕೆ ಇಲ್ಲಿರೋ ಎಲ್ಲಾ ಜನರು ಸಪೋರ್ಟ್ ಮಾಡ್ತಾರೆ. ಇಲ್ಲಿರುವ ಘೋಷಣೆ ಮಾಡ್ಲಿ. ಎಸ್ ಸರ್, ಈಗ ಡೆಫಿನೆಟ್ಲಿ 4 ಜಿಲ್ಲೆಗಳಂತೂ ಮಾಡುವಂತಹ ವಿಚಾರದಲ್ಲಿ ಅಥವಾ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಇಲ್ಲ. ಮಾಡಿದ್ರೆ 2 ಹೆಚ್ಚು ಅಂಥದ್ರಲ್ಲಿ ನೀವು ಹೊಡೆದಾಡಿ ಬಡದಾಡಿ ನೀವು ಈ ವಿಚಾರದಲ್ಲಿ ಕ್ಯಾತೆ ತೆಗೆದು ನಿಮಗೆ ನೀವೇ ಅನ್ಯಾಯ ಮಾಡ್ಕೊಳ್ತಿದ್ದೀರಿ ಅಂತ ಅನ್ನಿಸ್ತಾ ಇಲ್ವಾ ನೀವು ಬೆಳಗಾವಿ ಜನ? ಒಂದು ಬೆಳಗಾವಿ 5 ಜಿಲ್ಲೆ ಮಾಡಬಹುದು. ಚೆನ್ನಮ್ಮನ್ ಕಿತ್ತೂರು ಅಂತೀರಿ, ಅವರು ನಮ್ಗೆ ಬೇಕಾದ್ರೆ ಸರ್ ಅವ್ರು ಮನವಿ ಮಾಡ್ಕೋದಂದ್ರ ಈಗ ಗೋಕಾಕ್ ಮತ್ತು ಚಿಕ್ಕೋಡಿ 40 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀವಿ. ನಮಗೀಗ ಅವ್ರ ಸಹಕಾರ ಕೊಟ್ರೆ ಮುಂದೆ ಇನ್ನೊಂದು 5 ವರ್ಷ ಆದ್ಮೇಲೆ ನಾವು ಸಹಕಾರ ಕೊಡ್ತೀವಿ.